ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಮತ್ತೆ ಆಷಾಢ ಶುಕ್ರವಾರ ಇದೆ ಸ್ನೇಹಿತರೆ. ಹಾಗಾಗಿ ಸಂಜೆ ನೀವು ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡೋ ಸಮಯದಲ್ಲಿ ಅಂದರೆ 5:30 ರಾತ್ರಿ 10 ಗಂಟೆ ಒಳಗಡೆ ಈ ರೀತಿಯಾಗಿ ನೀವು ಸಿಂಹದ್ವಾರದ ಹತ್ತಿರ ಒಂದು ತಾಮ್ರದ ಚೆಂಬು ಅಥವಾ ತಾಮ್ರದ ಕಳಶದಲ್ಲಿ ಈ ವಸ್ತುಗಳನ್ನು ಹಾಕಿ ನೀವು ಇಡಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣನು ಕೂಡ ನಿಮ್ಮ ಮನೆಗೆ ಪ್ರವೇಶವನ್ನು ಮಾಡಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾರೆ ಅಂತಲೇ ಹೇಳ್ಬೋದು. ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ಕೊಳ್ಳೋದಕ್ಕೆ, ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದಕ್ಕೆ, ನಾವು ಶ್ರೀಮಂತರಾಗೋದಕ್ಕೆ, ಹಣದ ಯಾವುದೇ ಒಂದು ಸಮಸ್ಯೆ ಇದ್ದರೂ ಅದು ಬಗೆಹರಿಯೋದಕ್ಕೆ ನಮಗೆ ಆಷಾಢ ಮಾಸ ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದು ತುಂಬಾ ಒಳ್ಳೆಯ ದಿನಗಳು ಅಂತ ಹೇಳ್ಬೋದು. ಹಾಗಾಗಿ ಈ ಸಾರಿ ನಮಗೆ ಆಷಾಢ ಮಾಸ ಶುಕ್ರವಾರದ ದಿನ ಈ ಮಹಾಲಕ್ಷ್ಮಿ ಜೊತೆ ಶ್ರೀಮನ್ನಾರಾಯಣನ ನೆನೆದು ನಾವು ಪೂಜೆಯನ್ನು ಮಾಡಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಒಳ್ಳೆಯ ಫಲಗಳನ್ನೋದು ಸಿಗ್ತಾ ಹೋಗುತ್ತೆ. ಇನ್ನು ಈ ದಿನ ನೀವು ಕನಕದಾರ ಸ್ತೋತ್ರವನ್ನು ಹೇಳ್ಕೊಂಡ್ಲೇಬೇಕಾಗತ್ತೆ ಸ್ನೇಹಿತರೆ. ನಿಮ್ಗೆ ಹೇಳಕ್ಕೆ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ಆಡಿಯೋ ಹಾಕ್ಕೊಂಡಾದರೂ ಕೇಳಿ. ಆದರೆ ಕನಕದಾರ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ನಿಮಗೆ ಎಂದಿಗೂ ಹಣದ ಕೊರತೆನೇ ಬರಲ್ಲ. ಹಾಗಾಗಿ ಕನಕದಾರ ಸ್ತೋತ್ರವನ್ನು ಪಠನೆ ಮಾಡೋದಾಗಲಿ ಅಥವಾ ಓಂ ಮಹಾಲಕ್ಷ್ಮಿ ನಮಃ ಅಂತ ನೀವು 21 ಸಾರಿ ಅಥವಾ 51 ಸಾರಿ ಅಥವಾ 108 ಸಾರಿ ಕೂಡ ಜಪ ಮಾಡಬೇಕಾಗತ್ತೆ. ಇನ್ನು ದೇವರ ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನಾದರೂ ನೀವು ಶುಕ್ರವಾರ ಹಚ್ಚಬೇಕಾಗತ್ತೆ. ತುಪ್ಪದ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಹಾಗಾಗಿ ನೀವು ಪ್ರತಿದಿನ ಹಚ್ಚಲಿಲ್ಲ ಅಂದರೂ ಅರ್ಧ ದಿನ ಆದರೂ ಒಂದು ತುಪ್ಪದ ದೀಪವನ್ನು ಹಚ್ಚೋದು, ಹಾಗೆಯೇ ತುಳಸಿ ಕಟ್ಟೆ ಮುಂದೆನೂ ದೀಪ ಹಚ್ಚೋದು, ಹಾಗೆಯೇ ನಿಮ್ಮ ಮುಖ್ಯ ದ್ವಾರದ ಹತ್ತಿರ 2 ದೀಪಗಳನ್ನು ಹಚ್ಚಬೇಕಾಗತ್ತೆ. ಇದು ಆಷಾಢ ಶುಕ್ರವಾರ ಮಾತ್ರ ಹಚ್ಚಿದ್ರೂ ಆಯಿತು ಸ್ನೇಹಿತರೆ. ಪ್ರತಿದಿನ ಹಚ್ಚಲಿಲ್ಲ ಅಂದರೂ ನೀವು ಅಟ್ಲೀಸ್ಟ್ ಆಷಾಢ ಶುಕ್ರವಾರ ದಿನಗಳಲ್ಲಾದರೂ ಹಚ್ಚಬೇಕಾಗತ್ತೆ. ಇನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಜಂಬು ಅಥವಾ ತಾಮ್ರದ ಕಳಶ ಅಂತಲೂ ಅಂತೀರಿ. ಇಲ್ಲಿ ಪಿಕ್ಚರಲ್ಲಿ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಈ ರೀತಿಯಾಗಿ ತೊಗೊಂಡು ನಿಮಗೆ ಇದನ್ನು ತಾಮ್ರ ಅಥವಾ ಹಿತ್ತಾಳೆಯಲ್ಲಿ ತೊಗೊಬೇಕು. ಯಾವುದೇ ಕಾರಣಕ್ಕೂ ಸ್ಟೀಲ್ ತೊಗೊಳಕ್ಕೆ ಹೋಗಬೇಡಿ. ಇನ್ನು ತೊಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಅದಕ್ಕೂ ಕೂಡ ಸುತ್ತು ನಾವು ಅರಿಶಿನ ಕುಂಕುಮವನ್ನು ಹಚ್ಕೊಂಡು ಸ್ವಸ್ತಿಕ್ ಬರ್ಕೊಬೋದು ಅಥವಾ ಓಂ ಅಂತಲೂ ಬರ್ಕೊಬೋದು. ನಂತರ ಅದರಲ್ಲಿ ಶುದ್ಧವಾದ ನೀರನ್ನು ಹಾಕಬೇಕಾಗತ್ತೆ. ನಂತರ ಅದರೊಳಗಡೆ ಅರಿಶಿನ ಕುಂಕುಮ ಹಾಗೆಯೇ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಪಚ್ಚ ಕರ್ಪೂರವನ್ನು ಹಾಕಬೇಕಾಗತ್ತೆ. ಇನ್ನು ಅದರೊಳಗಡೆ ಜಾವತ್ ಪೌಡರ್ ನಿಮ್ಮ ಮನೇಲಿ ಇತ್ತು ಅಂದರೆ ಅದನ್ನು ಹಾಕಿದ್ರೆ ತುಂಬಾ ಒಳ್ಳೆಯದು. ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಅದಕ್ಕಿದೆ. ಇಲ್ಲ ಅಂದರೆ ನೀವು ಪಚ್ಚ ಕರ್ಪೂರ ಕೂಡ ಹಾಕ್ಬೋದು. ಇನ್ನು ಕೆಂಪು ಹೂಗಳು ಹಾಗೆಯೇ ಬಿಳಿ ಹೂಗಳು, ಮಲ್ಲಿಗೆ ಹೂವು ಹಾಕ್ಬೋದು ಅಥವಾ ರೋಸ್ ಹಾಕ್ಬೋದು ಅಥವಾ ತಾವರೆ ಹೂವು, ಕೆಂಪು ದಾಸವಾಳದ ಹೂವು, ಈ ರೀತಿಯಾದ ಹೂಗಳಿಂದ ನೀವು ಅಲಂಕಾರವನ್ನು ಮಾಡ್ಕೊಬೇಕಾಗತ್ತೆ. ಥರ ನೀವು ಮೇನ್ ಡೋರಿಂದ ಆಚೆ ಹೋಗಿ, ಅಂದರೆ ನೀವು ನಿಮ್ಮ ಸಿಂಹದ್ವಾರ ಇರುತ್ತಲ್ಲ ಮೇನ್ ಡೋರು, ಆಚೆ ನಿಂತ್ಕೊಂಡು ನೀವು ಆಚೆ ನಿಂತ್ಕೊಂಡಲ್ಲಿ ನಿಮ್ಮ ಎಡಭಾಗದಲ್ಲಿ ಅಂದರೆ ಲೆಫ್ಟ್ ಸೈಡಲ್ಲಿ ನೀವು ಕೆಳಗಡೆ ಸ್ವಲ್ಪ ಅರಿಶಿಣದಿಂದ ನೀವು ಅಂದರೆ ನೀವು ಹೊಸ್ಲಿರುತ್ತಲ್ಲ ಹೊಸ್ಲಿನ ಕೆಳಭಾಗದಲ್ಲಿ ಅಲ್ಲಿ ಟೈಲ್ಸು ಅಥವಾ ಗ್ರಾನೈಟ್ ಹಾಕ್ಸಿರ್ತೀರಲ್ಲ ಅಲ್ಲಿ ನೀವು ಈ ರೀತಿಯಾಗಿ ಅರಿಶಿಣ ಮತ್ತು ನೀರನ್ನು ಮಿಕ್ಸ್ ಮಾಡಿಕೊಂಡು ಎಲ್ಲಿ ಕಳಸ ಸ್ಥಾಪನೆ ಮಾಡ್ತೀರಲ್ಲ ಆ ಜಾಗದಲ್ಲಿ ಈ ರೀತಿಯಾಗಿ ಅರಿಶಿಣವನ್ನು ಹಾಕಿ ನೀವು ಪೂರ್ತಿಯಾಗಿ ಅರಿಶಿಣವನ್ನು ಹಚ್ಕೊಂಡು ಅದ್ರ ಮೇಲೆ ರಂಗೋಲಿಯನ್ನು ಹಾಕ್ಕೊಬೇಕು. ಯಾವ ರಂಗೋಲಿ ಆದರೂ ಹಾಕ್ಬೋದು ಸ್ನೇಹಿತರೆ. ಇದೇ ರಂಗೋಲಿ ಹಾಕಬೇಕು ಅಂತ ಏನೂ ಇಲ್ಲ, ಯಾವ ರಂಗೋಲಿ ಆದರೂ ಹಾಕ್ಬೋದು. ನಂತರ ತಾಮ್ರದ ಚೆಂಬಲ್ಲಿ ಏನು ರೆಡಿ ಮಾಡ್ಕೊಂಡಿದ್ರಲ್ಲ, ನೀರೆಲ್ಲ ಹಾಕಿ ಅಕ್ಷತೆ ಹಾಕಿ ರೆಡಿ ಮಾಡ್ಕೊಂಡಿದ್ರಲ್ಲ ಅದನ್ನು ತೊಗೊಂಡೋಗಿ ಆ ರಂಗೋಲಿ ಮೇಲೆ ಇಡಬೇಕಾಗತ್ತೆ. ನಿಮ್ಮ ಸಿಂಹದ್ವಾರದ ಎಡಗಡೆ ಅಂದರೆ ಲೆಫ್ಟ್ ಸೈಡಲ್ಲಿ ನೀವು ಇದನ್ನು ಇಡಬೇಕಾಗತ್ತೆ. ನಂತರ ಅಲ್ಲಿ ನೀವು ಕಡ್ಡಿ ಕರ್ಪೂರದಿಂದ ಆರತಿಯನ್ನು ಮಾಡಿ ಅಲ್ಲಿ ನೀವು ಓಂ ಮಹಾಲಕ್ಷ್ಮಿ ನಮಃ ಅಂತ ಹೇಳ್ಕೊಬೇಕಾಗತ್ತೆ. ಎಷ್ಟು ಸಾರಿ ಆದರೂ ಹೇಳ್ಕೊಳ್ಳಿ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಗೆ ಶ್ರೀಮನ್ನಾರಾಯಣನ ಸಮೇತ ಮಹಾಲಕ್ಷ್ಮಿ ಪ್ರವೇಶ ಆಗುತ್ತೆ. ಇದು ರಾತ್ರಿ ಪೂರ್ತಿಯಾಗಿ ಅಲ್ಲೇ ಇರಲಿ. ನೀವು ಸಾಯಂಕಾಲ 5:30ಯಿಂದ 10 ಗಂಟೆ ರಾತ್ರಿ ತನಕ ಯಾವ ಟೈಮಲ್ಲಾದರೂ ಮಾಡ್ಕೊಳ್ಳಿ. ಈಗ ಆಫೀಸ್ಗೆ ಹೋಗಿರ್ತೀರಿ, ಬರೋದು ಲೇಟ್ ಆಗುತ್ತೆ, ಒಂದು 8:30 9 ಗಂಟೆ ಆಗಿರುತ್ತೆ, ಆ ಟೈಮಲ್ಲಿ ಕೂಡ ಮಾಡ್ಕೊಬೋದು. ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಕೊಬೋದು ಸ್ನೇಹಿತರೆ. ಇನ್ನು ಮಾಡ್ಕೊಂಡಿದ್ದಾದಮೇಲೆ ರಾತ್ರಿ ಪೂರ್ತಿಯಾಗಿ ಅಲ್ಲೇ ಇರಲಿ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನು ನೀವು ನೀರು ಮತ್ತು ಹೂವು ಎಲ್ಲ ಇರುತ್ತಲ್ಲ ಮತ್ತು ಅಲ್ಲಿರೋಂಥ ರಂಗೋಲಿ ಎಲ್ಲ ತೆಗೆದು ನೀವು ಯಾರು ತುಳಿದೇ ಇರೋಂಥ ಜಾಗಕ್ಕೆ ಹಾಕಬೇಕಾಗತ್ತೆ. ಯಾವುದಾದ್ರೂ ಹೂವಿನ ಗಿಡಗಳಿಗೆ ಅಥವಾ ದೊಡ್ಡ ಮರದ ಬುಡಕ್ಕೂ ಕೂಡ ಹಾಕ್ಬೋದು. ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಮಹಾಲಕ್ಷ್ಮಿ ನಿಮ್ಮ ಮನೆ ಒಳಗಡೆ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಹಣದ ಏನು ಸಮಸ್ಯೆ ಇತ್ತಲ್ಲ ಆ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ನಿಮಗೆ ಒಳ್ಳೆಯ ಫಲಿತಾಂಶ ಅನ್ನೋದು ಸಿಗ್ತಾ ಹೋಗುತ್ತೆ.
ಇನ್ನು ಇದ್ರ ಜೊತೆ ನೀವು ಒಂದು ಚಕ್ಕೆ ಪೌಡ್ರು ಅಂದರೆ ಸಿನಿಮಿನ್ ಪೌಡರ್ ಬರುತ್ತಲ್ಲ, ಆ ಪೌಡರನ್ನು ಕೂಡ ನೀವು ಬಾಗಿಲ ಹತ್ರ ನೀವು ನಿಂತ್ಕೊಂಡು ಸಿಂಹದ್ವಾರದ ಕಳಶ ಇಟ್ಟಿದ್ದಾದಮೇಲೆ ಸಿಂಹದ್ವಾರದ ಆಚೆ ನಿಂತ್ಕೊಂಡು ನೀವು ಅದನ್ನು ಕೈಯಲ್ಲಿ ಇಟ್ಕೊಂಡು ಒಳಗಡೆ ಊದಬೇಕಾಗತ್ತೆ. ಅಂದರೆ ಆ ಪೌಡರ್ ಎಲ್ಲ ನಮ್ಮ ಮನೆ ಒಳಗಡೆ ಬೀಳಬೇಕು. ಈ ರೀತಿಯಾಗಿ ಕೂಡ ಊದಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಸ್ನೇಹಿತರೆ. ಸಿನಮಿನ್ ಪೌಡರ್ ಕೂಡ ಮಹಾಲಕ್ಷ್ಮಿಗೆ ಹೋಲಿಸ್ತೀರಿ. ಹಾಗಾಗಿ ನೀವು ಕಳಶ ಅಲ್ಲಿ ಏನು ರಾಗಿ ಚೆಂಬಲ್ಲಿ ರೆಡಿ ಮಾಡ್ಕೊಂಡಿರ್ತೀರಲ್ಲ, ಅದನ್ನೆಲ್ಲ ನೀವು ಅಲ್ಲಿ ಇಟ್ಟಿದ್ದಾದಮೇಲೆ ಈ ಪೌಡರ್ ಅಂದರೆ ನೀವು ಮನೆಯಲ್ಲೇ ರೆಡಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸ್ವಲ್ಪ ಚಕ್ಕೆನ ನೀವು ಪೌಡ್ರ್ ಮಿಕ್ಸಿಗೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕೆಂದರೆ ನಾವು ಮಾರ್ಕೆಟಲ್ಲಿ ಸಿಗೋವಂಥ ಪೌಡರ್ಗಳು ಹೆಂಗಿರುತ್ತೋ, ಪ್ಯೂರಿಟಿ ಚೆನ್ನಾಗಿರುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ನೀವು ಮನೆಯಲ್ಲೇ ಸ್ವಲ್ಪ ಪೌಡರನ್ನು ಮಾಡಿಟ್ಕೊಂಡು ಅದನ್ನು ನೀವು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಪೂಜೆ ಎಲ್ಲ ಆಗಿ ನೀವು ಮನೆಯಿಂದ ಆಚೆ ಆ ರಾಗಿ ಚೆಂಬು ಇಡ್ತೀರಲ್ಲ, ನಂತರ ನೀವು ಸ್ವಲ್ಪ ಕೈಯಲ್ಲಿ ತೊಗೊಂಡು, ತುಂಬ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ತೊಗೊಂಡು ಅದನ್ನು ಮನೆ ಒಳಗಡೆ ಊದಬೇಕಾಗತ್ತೆ. ಅಂದರೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ನೀವು ಊದಬೇಕಾಗತ್ತೆ. ಮತ್ತು ನೀವು ಮನೆ ಊದಿದಾದಮೇಲೆ ಅದನ್ನು ಅವತ್ತೇ ನೀವು ಗೂಡ್ಸೋಕ್ಕೇನು ಹೋಗಬೇಡಿ. ಅಂದರೆ ಅಲ್ಲಿ ಮತ್ತು ಕಾಲ್ಗೆಲ್ಲ ಸಿಗುತ್ತೆ ಗಲೀಜು ಅಂತ ನೀವು ಅದನ್ನು ತೆಗಿಯೋಕ್ಕೆ ಹೋಗಬೇಡಿ. ಬೆಳಗ್ಗೆ ತನಕ ಹಾಗೇ ಇರಲಿ. ಬೆಳಗ್ಗೆ ನೀವು ಅದನ್ನು ಕಸ ಗುಡಿಸ್ದಲ್ಲಿ ಅದನ್ನು ತೆಗೆದು ಆಚೆ ಹಾಕಬೇಕಾಗತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಕೂಡ ಶುಕ್ರವಾರದ ದಿನಗಳಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಹಣದ ಕೊರತೆ ಅನ್ನೋದಿರಲ್ಲ. ನಮ್ಮ ಮನೆಯಲ್ಲಿ ಯಾವಾಗಲೂ ಸಮೃದ್ಧಿಯಾಗಿ ಇರುತ್ತೆ. ಜನ ಹೇಳ್ತಾ ಇರ್ತಾರೆ, ಹಣ ನನ್ನ ಕೈಯಲ್ಲಿ ನಿಲ್ತಾನೆ ಇಲ್ಲ, ಎಷ್ಟೇ ದುಡಿದ್ರೂ ನಮ್ಮ ಮನೇಲಿ ಹಣ ಇರಲ್ಲ, ತುಂಬಾ ಸಾಲಗಳಾಗಿದೆ, ತುಂಬ ಹಣಕ್ಕೋಸ್ಕರ ತುಂಬಾ ಕಷ್ಟಪಡ್ತಾ ಇದ್ರಿ, ಏನೇ ಮಾಡಿದ್ರೂ ನಮಗೆ ಕಷ್ಟ ತಪ್ಪಿದ್ದಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತೀರಿ. ಅಂಥವರು ಎಲ್ಲರೂ ಕೂಡ ಈ ಶುಕ್ರವಾರ ಆಗಲಿಲ್ಲ, ಪೀರಿಯಡ್ಸ್ ಆಗಿತ್ತು, ಈ ಶುಕ್ರವಾರ ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನು ಬರೋ ಶುಕ್ರವಾರ ಆಷಾಢ ಮಾಸದಲ್ಲಿ ಅಥವಾ ಶ್ರಾವಣ ಮಾಸದಲ್ಲಿ ಅಥವಾ ಪ್ರತಿ ಶುಕ್ರವಾರನೂ ಈ ರೀತಿಯಾಗಿ ಮಾಡ್ಬೋದು ಸ್ನೇಹಿತರೆ. ಇದಕ್ಕೇನು ತುಂಬಾ ಖರ್ಚಾಗಲ್ಲ, ಮನೇಲಿರುವಂಥ ವಸ್ತುಗಳಿಂದನೇ ನಾವು ಮಾಡ್ಬೋದು. ಹಾಗಾಗಿ ಪ್ರತಿ ಶುಕ್ರವಾರನೂ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ನೀವು ಆಷಾಢ ಮುಗಿಯೋಷ್ಟರಲ್ಲಿ ಕೂಡ ಮಾಡ್ಕೊಬೋದು, ಇನ್ನು ಶ್ರಾವಣ ಶುಕ್ರವಾರದಲ್ಲಿ ಕೂಡ ಮಾಡ್ಕೊಬೋದು. ಈ ರೀತಿಯಾಗಿ ಎಲ್ಲರೂ ಮಾಡ್ಕೊಳ್ಳಿ. ಎಲ್ಲರ ಮನೆಗೆ ಮಹಾಲಕ್ಷ್ಮಿ ಬಂದು ನಿಮ್ಮ ಕಷ್ಟಗಳನ್ನು ಬಗೆಹರಿಸಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಅಮ್ಮ ನಿಮ್ಮ ಮನೆಯಲ್ಲಿ ನೆಲೆಸಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ನಿಮ್ಮೆಲ್ಲರ ಆನೆ ಅನ್ನೋದು ಹೆಚ್ಚಾಗಲಿ, ಸಂಪಾದನೆ ಮಾಡಿದ್ದು ಮನೆಯಲ್ಲಿ ಉಳಿಯೋದಕ್ಕೆ ಶುರು ಆಗಲಿ ಅಂತ ನಾನು ಕೂಡ ಮಹಾಲಕ್ಷ್ಮಿ ಹತ್ರ ಬೇಡ್ಕೊತೀನಿ. ಹಾಗಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.